ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರಿಗೂ ಟೆಂಪಲ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ಹಿಲ್ಸ್ ಅಂದರೆ ಮಲೆ ಮಹದೇಶ್ವರ ಬೆಟ್ಟ. ಈ ಬೆಟ್ಟ ದಕ್ಷಿಣ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿದೆ. ಇಲ್ಲಿ ಶ್ರೀ ಮಲೆ ಮಹದೇಶ್ವರನ ದೇವಸ್ಥಾನವು ಪ್ರಸಿದ್ಧವಾಗಿದೆ. ಈ ಬೆಟ್ಟಗಳು ಪೂರ್ವ ಘಟ್ಟಗಳಲ್ಲಿ 77 ಸುತ್ತುವರೆದ ಬೆಟ್ಟಗಳಿಂದ ಕೂಡಿದೆ. ಹಾಗಾಗಿ ಇದನ್ನು 77 ಒಡೆಯ ಮಲೆ ಮಹದೇಶ್ವರ ಬೆಟ್ಟ ಎಂದಲೇ ಪ್ರಸಿದ್ಧಿಯಾಗಿದೆ. ಪುರಾಣಗಳ ಪ್ರಕಾರ ಮಲೆ ಮಹದೇಶ್ವರನು ಶಿವನ ಅವತಾರಗಳಲ್ಲಿ ಒಂದಾಗಿದ್ದು, ಈ ಪ್ರದೇಶದ ಜನರಿಗೆ ಮತ್ತು ಸಂತ್ರಸ್ತರಿಗೆ ರಕ್ಷಣೆಯಾಗಿ ಹಲವು ಪವಾಡಗಳು ಈ ಸ್ಥಳದಲ್ಲಿ ಸಂಭವಿಸಿದ್ದವೆ ಎಂದು ನೆನಪಿಸಲಾಗಿದೆ. ಈ ಹಿಲ್ಸ್ನಿಂದ ಆರಂಭವಾಗುವ 2 ಪ್ರಮುಖ ಚಾರಣ ಮಾರ್ಗಗಳಿವೆ. ಒಂದು ನಾಗಮಲೆ, ಮತ್ತೊಂದು ಪಾಲಾರ್. ನಾಗಮಲೆಯಲ್ಲಿ ಶಿವನಿಗೆ ಅರ್ಪಿತ ದೇವಾಲಯವಿದೆ ಮತ್ತು ಈ ಮಾರ್ಗದಲ್ಲಿ ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆದು ವಸತಿ ಸೌಲಭ್ಯಗಳೊಂದಿಗೆ ಪಾದಯಾತ್ರೆ ಮಾಡಬಹುದು. ಸ್ನೇಹಿತರೆ, ಇಲ್ಲಿಗೆ ಆಗಾಗ ಜನರು ಪ್ರಯಾಣ ಬೆಳೆಸುತ್ತಾರೆ, ಪಾದಯಾತ್ರೆಯನ್ನು ಸಹ ಮಾಡುತ್ತಾರೆ. ಮಲೆ ಮಹದೇಶ್ವರ ಬೆಟ್ಟದ ಶ್ರದ್ಧಾಭಕ್ತಿ ಕೇಂದ್ರವು ಸುಮಾರು 150 ಎಕರೆ ಪ್ರದೇಶವನ್ನು ವ್ಯಾಪಿಸಿದೆ. 3000 ಅಡಿ ಎತ್ತರದಲ್ಲಿದ್ದು ದಟ್ಟವಾದ ಕಾಡುಗಳು ಸುತ್ತುವರೆದಿದೆ. ಅರಣ್ಯ, ಪ್ರವಾಸ, ಭಕ್ತಿ ಮತ್ತು ಸ್ಥಳೀಯ ಜನಜೀವನಕ್ಕೆ ಮಹತ್ವ ಹೊಂದಿರುವ ಈ ಬೆಟ್ಟಗಳು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಸೇರ್ಪಡೆಗೆ ಸಮೀಪದಲ್ಲಿದೆ. ಮಲೆ ಮಹದೇಶ್ವರ ದೇವರು ಸ್ಥಳೀಯ ಕಾಡು ಕುರುಬರು, ಜೇನು ಕುರುಬರು ಸೇರಿದಂತೆ ಬುಡಕಟ್ಟು ಜನಾಂಗದ ದಕ್ಷಿಣ ಭಾರತದ ಭಾಗಗಳಲ್ಲಿ ಕುಲದೇವರಾಗಿದ್ದಾರೆ. ಇಂದಿಗೆ ಎಲ್ಲ ಪ್ರಪಂಚದ ಮೂಲೆ ಮೂಲೆಗಳಿಂದ ಬಂದು ಜನರು ದೇವರ ದರ್ಶನವನ್ನು, ತಂದೆ ದರ್ಶನವನ್ನು ಮಾಡುತ್ತಾರೆ. ದೇವಸ್ಥಾನದ ಪ್ರಮುಖ ಹಬ್ಬಗಳಾದ ಮಹಾಶಿವರಾತ್ರಿ ಹಾಗೂ ಕಾರ್ತೀಕ ಮಾಸಗಳು ಒಳಗೊಂಡಿದೆ. ಪ್ರವಾಸಿಗರು ದೇವಾಲಯದ ಬಳಿ ವಸತಿ ಹಾಗೂ ಸೇವೆಗಳು, ಪೂಜಾ ವಸ್ತುಗಳು ಸೇರಿದಂತೆ ಸುಲಭ ವ್ಯವಸ್ಥೆಯನ್ನು ಪಡೆಯಬಹುದು. ಪ್ರವಾಸಿಗರು ದೇವರ ದರ್ಶನದೊಂದಿಗೆ ಸುತ್ತಲೂ ಇರುವ ಪ್ರಕೃತಿಯನ್ನು ಹಾಗೆ ಭೋಜನಕ್ಕೆ ಎಲ್ಲ ಅನುಕೂಲಗಳು ಸಿಗುತ್ತದೆ. ಪಾದಯಾತ್ರೆ ಮಾಡುವ ಅವಕಾಶಗಳು ಕೂಡ ಇದೆ. ದೇವಸ್ಥಾನದ ಬಳಿ ಕಂಸಾಳೆ, ನೃತ್ಯ ಹಾಗೂ ದೇವರ ನಾಮ ಜಪಗಳು ಸೇರಿದ ಜಾನುವಾರುಗಳ ಸಾಂಯಮಿಕ ಕಥೆಗಳನ್ನು ಅನುಭವಿಸಲು ಸಾಧ್ಯ. ಮಲೆ ಮಹದೇಶ್ವರ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ ಹಾಗೂ ಭಕ್ತರು ದೀಪಾರಾಧನೆ, ಶಿವರಾತ್ರಿ ಹಬ್ಬದಲ್ಲಿ ಒಳ್ಳೆಯ ಹಬ್ಬ ಆಚರಣೆಗಳಿಗೂ ಕೂಡ ಭಾಗವಹಿಸುತ್ತಾರೆ. ನಮ್ಮ ಈ ಪ್ರವಾಸದಲ್ಲಿ ನಾವು ಕಾಡಿನ ಸೌಂದರ್ಯ, ಧಾರ್ಮಿಕ ಆಚರಣೆಗಳ ಚರಿತ್ರೆ ಮತ್ತು ಜನರ ಆತಿಥ್ಯವನ್ನು ಕಂಡುಹಿಡಿಯುತ್ತೇವೆ. ಇದು ನಮ್ಮ ಹಿಲ್ಸ್ನ ದರ್ಶನ. ನಮ್ಮ ಮಹದೇಶ್ವರ ಬೆಟ್ಟವು 77 ಮಲೆ ಅಂದರೆ 77 ಬೆಟ್ಟಗಳಿಂದ ಕೂಡಿದೆ. ಆ 77 ಬೆಟ್ಟಗಳನ್ನು ವಿವಿಧ ಜಾನಪದ ಹೆಸರುಗಳಿಂದ ಕರೆಯುತ್ತಾರೆ. ಅದರಲ್ಲಿ ಆನೆಮಲೆ, ಜೇನುಮಲೆ, ಗುಂಜುಮಲೆ, ಕಾನುಮಲೆ, ಪಚ್ಚೆಮಲೆ, ಪವಳಮಲೆ, ಪೊನ್ನಾಚಿಮಲೆ, ವಿಭೂತಿಮಲೆ, ಕೊಂಗುಮಲೆ ಬೆಟ್ಟಗಳಿಂದ ಇನ್ನೂ ಹಲವಾರು ಹೆಸರುಗಳಿಂದ ಈ ಸಂಪೂರ್ಣ ಪ್ರದೇಶವನ್ನು ಮಹದೇಶ್ವರ ಬೆಟ್ಟ ಎಂದು ಕರೆಯಲಾಗುತ್ತದೆ. ಇಲ್ಲಿನ ಸುತ್ತಮುತ್ತ ಬೆಟ್ಟಗಳು ಪ್ರಕೃತಿಯಿಂದ ಕೂಡಿದ ಸೌಂದರ್ಯವನ್ನು ಸವಿಯಲು 2 ಕಣ್ಣು ಸಾಲದು ಎಂದು ಹೇಳಬಹುದು. ಹಾಗೆ ಮಹಾದೇವನ ಕೃಪೆ ಕೂಡ ಹಾಗೆ ಅಸಾಧ್ಯವಾದ ಕೃಪೆ ಎಂದೇ ಹೇಳಬಹುದು. ಇಲ್ಲಿಗೆ ಜನಸಾಗರವೇ ಬರುತ್ತದೆ. ಇಲ್ಲಿ ಹಾಗೆ ಇನ್ನೊಂದು ಸಾಲೂರು ಮಠವಿದೆ. ಇಲ್ಲಿ ಬಂದವರು, ಬೆಟ್ಟಕ್ಕೆ ಬಂದವರು ಇಲ್ಲಿಂದ 1 ಕಿಲೋಮೀಟರ್ ಅಂತರದಲ್ಲಿರುವ ಸಾಲೂರು ಮಠಕ್ಕೂ ಕೂಡ ಒಂದು ಸಲ ಭೇಟಿ ನೀಡಿ ಅಲ್ಲೂ ಕೂಡ ನಮಸ್ಕರಿಸುತ್ತಾರೆ. ನಿಮಗೆ ಊಟ, ವಸತಿ ಎಲ್ಲ ತರಹದ ಸೌಲಭ್ಯಗಳಿಂದನೂ ಕೂಡ ಕೂಡಿರುತ್ತದೆ. ಮಲೆ ಮಹದೇಶ್ವರ ಬೆಟ್ಟ ಬೆಂಗಳೂರಿನಿಂದ 202 ಕಿಲೋಮೀಟರ್ ಅಂತರವಿದೆ ಹಾಗೂ ಮೈಸೂರಿನಿಂದ 140 ಕಿಲೋಮೀಟರ್ ದೂರದಲ್ಲಿದೆ.
ಮಲೆಮಹದೇಶ್ವರ ಬೆಟ್ಟದಲ್ಲಿ ಪ್ರತಿನಿತ್ಯ ಸಂಜೆ 7 ಗಂಟೆಗೆ ಚಿನ್ನದ ತೇರು ಎಳೆಯುವ ಸಂಪ್ರದಾಯವೂ ಇದೆ. ಹಾಗೆ ಬೆಳಗಿನ ಟೈಮಿನಲ್ಲಿ ನಂದಿ ವಾಹನ, ಹುಲಿ ವಾಹನ ಎಲ್ಲವೂ ಕೂಡ, ಮಹದೇಶ್ವರ ವಾಹನ ಎಲ್ಲ ಕೂಡ ಬೆಳ್ಳಿ ವಾಹನಗಳು ಕೂಡ ಎಳೆಯುತ್ತಾರೆ. ಸ್ನೇಹಿತರೆ, ಈ ಮಹದೇಶ್ವರ ಬೆಟ್ಟದ ಕೃಪೆ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ಕಾರ ಸ್ನೇಹಿತರೆ. ಉಗೇ ಮಹದೇಶ್ವರ.